ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಏನಿದು ಈ ರೀತಿ ಉಂಡೆಗಳನ್ನು ತಯಾರಿಸ್ತಿದಾರಲ್ಲ ಅಂತ ನೋಡ್ತಾ ಇದ್ದೀರಾ? ಇದು ಒಂದು ಹೆಲ್ತಿ ಟ್ರೀಟ್. ಶಾಕ್ ಆಯ್ತಾ? ಖಂಡಿತವಾಗ್ಲೂ ಇದೊಂದು ಹೆಲ್ತಿ ಟ್ರೀಟೇ, ಆದರೆ ನಮಗಲ್ಲ, ಗಿಡಗಳಿಗೆ. ನಾವು ನಮ್ಮ ಪ್ರಿವಿಯಸ್ ವಿಡಿಯೋಸ್ನಲ್ಲಿ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ವಿ. ಏನಂದರೆ, ರೈನಿ ಸೀಸನ್ನಲ್ಲಿ ಯಾವುದೇ ಫರ್ಟಿಲೈಸರ್ಸ್ ಹಾಗೂ ಪೆಸ್ಟಿಸೈಡ್ಸ್ನ ಬಳಸಬೇಡಿ ಅಂತ. ಅದು ಗಿಡಕ್ಕೆ ತಕ್ಕಲ್ಲ, ಡ್ರೈನ್ ಮೂಲಕ ಹೊರಟೋಗುತ್ತೆ. ಸೊ ನಾವು ಇವತ್ತು ತೋರ್ಸೋಕ್ಕೆ ಹೊರಟಿರೋದು ರೈನಿ ಸೀಸನ್ನಲ್ಲಿ ಮಾತ್ರ ಯೂಸ್ ಮಾಡೋಂತಹ ಒಂದು ಸ್ಲೋ ಆ್ಯಂಡ್ ಎಫೆಕ್ಟಿವ್ಲಿ ರಿಯಾಕ್ಟಿಂಗ್ ಆರ್ಗ್ಯಾನಿಕ್ ಬಾಲ್ ಫರ್ಟಿಲೈಸರ್. ಸೊ ವೆಲ್ಕಮ್ ಬ್ಯಾಕ್ ಟು ಅರಸಿ ಟೆರೆಸ್ ಗಾರ್ಡನ್. ಇಷ್ಟು ಹೊತ್ತು ನೋಡಿದ್ದ ಬಾಲ್ಗಳ ಹೆಸರು ಆರ್ಗ್ಯಾನಿಕ್ ಸಂಜೀವಿನಿ ಫರ್ಟಿಲೈಸರ್ ಬಾಲ್ಸ್ ಅಂತ. ಇದಕ್ಕೆ ನಾವೇ ಹೆಸರಿಟ್ಟಿರೋದು. ಅಬ್ಬಾ, ಈ ಹೆಸರು ತುಂಬ ಉದ್ದ ಇದೆ ಅಲ್ವಾ? ಆದರೆ ಈ ಫರ್ಟಿಲೈಸರ್ ಬಾಲ್ನ ಪ್ರಿಪೇರ್ ಮಾಡೋಕ್ಕೆ ಆಗೋ ಖರ್ಚು ತುಂಬಾ ಕಮ್ಮಿ. ಝೀರೋ ಇನ್ವೆಸ್ಟ್ಮೆಂಟ್ ಫರ್ಟಿಲೈಸರ್ ಬಾಲ್ ಅಂತಲೂ ಹೇಳ್ಬೋದು. ಈ ಬಾಲ್ ಹೆಸರಿಗೆ ತಕ್ಕಂತೆ ಮಳೆಗಾಲದಲ್ಲಿ ಗಿಡಗಳಿಗೆ ಸಂಜೀವಿನಿ ಅಂತೆಯೇ ಕೆಲಸ ಮಾಡುತ್ತೆ. ಈ ಬಾಲ್ ಪ್ರಿಪೇರ್ ಮಾಡೋಕ್ಕೆ 25 ಪದಾರ್ಥಗಳನ್ನು ಬಳಸಿದ್ದೀವಿ. ಈ 25 ಪದಾರ್ಥಗಳು ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲೇ ಸಿಗುತ್ತೆ. ಅಂದರೆ ಕೆಲವು ಪದಾರ್ಥಗಳು ಕಿಚನ್ ವೇಸ್ಟಿಂದ ಸಂಗ್ರಹಣೆ ಮಾಡಿದ್ದೀವಿ, ಕೆಲವುಗಳನ್ನು ಅಡುಗೆಗೆ ಬಳಸೋ ಪದಾರ್ಥಗಳಾದರೆ ಇನ್ನು ಕೆಲವು ನಮ್ಮ ಸುತ್ತಮುತ್ತ ಬೆಳೆದಿರೋ ಗಿಡಮೂಲಿಕೆಗಳಾಗಿವೆ. ಗೋಮೂತ್ರ ಹಾಗೂ ಗೋಮಯ ಸಹ ಬಳಸಿದ್ದೀವಿ. ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡಿರೋ ಬಾಲ್ ಫರ್ಟಿಲೈಸರ್ ಹೇಗೆ ಗಿಡದ ಮೇಲೆ ಪರಿಣಾಮ ಬೀರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋ ನೋಡೋದನ್ನು ಮುಂದುವರ್ಸೋಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಓಕೆ ಮಾಡಿ, ಅದರಲ್ಲಿ ಆಲ್ ನೋಟಿಫಿಕೇಷನ್ಸ್ನ ಸೆಲೆಕ್ಟ್ ಮಾಡಿ. ಆಗ ನಾವು ಹಾಕೋ ಪ್ರತಿ ವಿಡಿಯೋಸ್ನ ತಕ್ಷಣ ನೀವು ನೋಡ್ಬೋದು. ಹಿಂಗನ್ನು ಅಡುಗೆಗಳಲ್ಲಿ ಬಳಸೋದನ್ನು ನೋಡಿರ್ತೀರಾ. ಇದನ್ನು ಗ್ಯಾಸ್ಟ್ರಿಕ್ ತಡೆಗಟ್ಟಕ್ಕೆ ಹಾಗೆ ಜೀರ್ಣಕ್ರಿಯೆ ಹೆಚ್ಚಿಸೋಕ್ಕೆ ಅಡುಗೆಗಳಲ್ಲಿ ಬಳಸ್ತೀವಿ. ಇದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ಕೆಲವರಿಗೆ ಮಾತ್ರ ಈ ಪದಾರ್ಥವನ್ನು ಗಿಡಕ್ಕೂ ಸಹ ಬಳಸ್ಬೋದು ಅಂತ ಗೊತ್ತಿರೋದು. ಹಿಂಗನ್ನು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಲ್ಲಿ ಇಮ್ಯುನಿಟಿ ಹೆಚ್ಚಿಸುತ್ತೆ. ಅದಷ್ಟೇ ಅಲ್ಲದೆ ಗಿಡಕ್ಕೆ ಬೇಕಾಗಿರೋ ಪೌಷ್ಟಿಕಾಂಶವನ್ನು ಮಣ್ಣಿಂದ ಹೀರಕ್ಕೆ ಸಹಾಯ ಮಾಡುತ್ತೆ. ಗಿಡವನ್ನು ಬಲಿಷ್ಠವಾಗಿ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಈ ಸಂಜೀವಿನಿ ಬಾಲ್ ಪ್ರಿಪ್ರೇಷನ್ ಪ್ರೋಸೆಸ್ಸಲ್ಲಿ ಹಿಂಗನ್ನು ಮೊದಲನೇ ಇಂಗ್ರೀಡಿಯೆಂಟ್ ಆಗಿ ಬಳಸ್ತಾ ಇದ್ದೀವಿ. ಟೀ ಪೌಡರ್. ಸಾಮಾನ್ಯವಾಗಿ ಬಹಳಷ್ಟು ಜನ ಟೀ ಸೇವಿಸ್ತಾರೆ. ಕೆಲವರಿಗಂತೂ ಟೀ ಇಲ್ಲದೆ ಅವರ ದಿನವೇ ಸ್ಟಾರ್ಟ್ ಆಗಲ್ಲ. ಕೆಲವರು ಟೀಯನ್ನು ಹಾಲಲ್ಲಿ ಹಾಕಿ ಕುದಿಸಿ ಕುಡಿತಾರೆ. ನೀರಲ್ಲಿ ಕುದಿಸಿ ನಂತರ ಅದನ್ನು ಸೋಸಿ ಅದಕ್ಕೆ ಹಾಲು ಹಾಕಿ ಕುಡಿತಾರೆ. ಇನ್ನು ಕೆಲವರು ಟೀ ಬ್ಯಾಗ್ಸ್ ಬಳಸ್ತಾರೆ. ಟೀ ಮಾಡಿದ ನಂತರ ಸೋಸಿರೋ ಟೀ ಪೌಡರ್ನ ಏನು ಮಾಡ್ತೀರಾ? ಬಿಸಾಕ್ತೀರಾ? ಬೇಡ, ಬಿಸಾಕೋ ಬದಲು ಗಿಡಗಳಿಗೆ ಹಾಕಿ. ಯಾಕಂದರೆ ಕೆಲವರ ಮಣ್ಣು ಪಾಟಲ್ಲಿ ಗಟ್ಟಿಯಾಗಿರುತ್ತೆ. ದಿನ ನೀರು ಹಾಕಿ ಮಣ್ಣನ್ನು ಲೂಸ್ ಮಾಡಿದ್ರೂ ಮಣ್ಣು ಗಟ್ಟಿಯಾಗೇ ಇರುತ್ತೆ. ಇಂಥ ಮಣ್ಣಲ್ಲಿ ಟೀ ಪೌಡರ್ನ ಹಾಕಿದ್ರೆ ಮಣ್ಣನ್ನು ಟೀ ಪೌಡರು ಎನಿ ಟೈಮ್ ಲೂಸಾಗಿಟ್ಟಿರುತ್ತೆ. ಇದಷ್ಟೇ ಅಲ್ಲದೆ ಗಾಳಿ ಹಾಗೂ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುತ್ತೆ. ಗಿಡಗಳ ಬೇರು ಆಳವಾಗಿ ಹಾಗೂ ಬಲಿಷ್ಠವಾಗಿ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಇದು ಮಣ್ಣಲ್ಲಿ ಕೆಲವು ಸೂಕ್ಷ್ಮಜೀವಿಗಳನ್ನು ಉತ್ಪಾದನೆ ಮಾಡುತ್ತೆ. ಸೊ ಟೀ ನಮ್ಮ ಎರಡನೇ ಇಂಗ್ರೀಡಿಯೆಂಟ್. ಬಾಳೆಹಣ್ಣಿನ ಹಸಿ ಸಿಪ್ಪೆ. ಬಾಳೆಹಣ್ಣು ಎಲ್ಲರಿಗೂ ಪ್ರಿಯವಾದ ಹಣ್ಣು. ಪರ್ಸ್ನಲಿ ನನಗಂತೂ ಬಾಳೆಹಣ್ಣು ತುಂಬ ಇಷ್ಟ. ದೇವರ ಪೂಜೆಗಳಲ್ಲಂತೂ ಈ ಹಣ್ಣು VIP ಇದ್ದಂಗೆ. ಈ ಹಣ್ಣು ಇಲ್ಲ ಅಂದರೆ ಪೂಜೆ ಕಂಪ್ಲೀಟೇ ಆಗಲ್ಲ ನೋಡಿ. ಈ ಹಣ್ಣು
ಪ್ರಾಣಿ ಪಕ್ಷಿಗಳಿಗಷ್ಟೇ ಪೌಷ್ಟಿಕವಲ್ಲ, ಇದು ಗಿಡಗಳಿಗೂ ಒಂದು ಅದ್ಭುತವಾದ ಫರ್ಟಿಲೈಸರ್. ಇಲ್ಲಿ ನಾವು ಬಾಳೆಹಣ್ಣಿನ ಹಸಿ ಸಿಪ್ಪೆಯನ್ನು ನಮ್ಮ ಮೂರನೇ ಇಂಗ್ರೀಡಿಯೆಂಟ್ ಆಗಿ ಬಾಲ್ ಪ್ರಿಪ್ರೇಷನ್ ಪ್ರೋಸೆಸ್ಸಲ್ಲಿ ಬಳಸ್ತಾ ಇದ್ದೀವಿ. ಬಾಳೆಹಣ್ಣಿನ ಸಿಪ್ಪೆಯಲ್ಲಿ 42% ಪೊಟ್ಯಾಷಿಯಮ್ ಇರುತ್ತೆ. ಗಿಡಗಳಿಗೆ ಬೇಕಾಗಿರೋ NPK ಅಂದರೆ ನೈಟ್ರೋಜನ್, ಫಾಸ್ಫರಸ್ ಹಾಗೂ ಪೊಟ್ಯಾಷಿಯಮಲ್ಲಿ ಒಂದು ಅಂಶ ಅಂದರೆ ಪೊಟ್ಯಾಷಿಯಮ್. ಇದರಲ್ಲಿ ಈ ಅಂಶ ಹೆಚ್ಚಾಗಿರುತ್ತೆ. ಪೊಟ್ಯಾಷಿಯಮ್ ಏನು ಮಾಡುತ್ತಂದರೆ ಗಿಡದಲ್ಲಿ ನ್ಯೂಟ್ರಿಯೆಂಟ್ಸ್ ಹಾಗೂ ನೀರನ್ನು ಈಸಿಯಾಗಿ ರೂಟ್ಸಿಂದ ಗಿಡದ ಎಲ್ಲ ಭಾಗಕ್ಕೂ ಸಪ್ಲೈ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಗಿಡದ ಕಾಂಡಗಳನ್ನು ಗಟ್ಟಿಯಾಗಿರಿಸುತ್ತೆ. ಹಾಗಾಗಿ ಇನ್ಮೇಲೆ ಬಾಳೆಹಣ್ಣು ತಿಂದರೆ ಹಣ್ಣನ್ನು ನೀವು ತಿಂದು ಸಿಪ್ಪೆಯನ್ನು ಬಿಸಾಡೋ ಬದಲು ಗಿಡದ ಬುಡಕ್ಕೆ ಹಾಕಿ. ಗೋಮೂತ್ರ. ಮನುಷ್ಯ ಮಾಡಿದ ಪಾಪ ಹಾಗೂ ಅವನ ಸೂತ್ಕ ಕಳಿಬೇಕಂದ್ರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು, ಗಂಗಾ ಜಲವನ್ನು ಕುಡಿಬೇಕು. ಆಗ ಅವನು ಮಾಡಿದ ಪಾಪ ಕರ್ಮಗಳೆಲ್ಲ ತೊಳೆದು ಅವನ ಸೂತ್ಕ ಕಳೆದು ಶುದ್ಧಿ ಆಗುತ್ತೆ ಅಂತ ಹಿಂದೂಯಿಸಮ್ ಹೇಳುತ್ತೆ. ಪಾವನಗೊಳಿಸೋದ್ರಲ್ಲಿ ಗಂಗಾಜಲ ಮೊದಲನೇ ಸ್ಥಾನ ತಗೊಂಡ್ರೆ 2ನೇ ಸ್ಥಾನ ಇರೋದು ಗೋಮೂತ್ರಕ್ಕೆ. ಗೋಮೂತ್ರದಲ್ಲಿ ಲಕ್ಷಾಂತರ ಸೂಕ್ಷ್ಮಜೀವಿಗಳಿರ್ತವೆ. ಅವುಗಳು ಮಣ್ಣನ್ನು ಎನ್ರಿಚ್ ಮಾಡುತ್ತೆ. ಇದರಲ್ಲಿರೋ ಯೂರಿಯಾ, ಮಿನರಲ್ಸ್, ಎನ್ಸೈಮ್ಸ್ ಇವೆಲ್ಲ ಮಣ್ಣಿನ ಫಲವತ್ತತೆ ಹೆಚ್ಚಿಸುತ್ತೆ. ಇದನ್ನು ಗಿಡಗಳ ಮೇಲೆ ಸ್ಪ್ರೇ ಮಾಡಿದ್ರೆ ಫಂಗಲ್ ಇನ್ಫೆಕ್ಷನ್ಸ್, ಬಿಳಿ ನೊಣಗಳು, ಕ್ಯಾಟರ್ಪಿಲ್ಲರ್ ಅಂದರೆ ಕಂಬಳಿ ಹುಳುಗಳು, ಇರುವೆಗಳು, ಎಲೆಗೆ ತಾಗೋ ರೋಗಗಳನ್ನು ತಡೆಗಟ್ಟುತ್ತೆ. ಇಂಥ ಒಂದು ದೇವರ ಪ್ರಭಾವಿತ ಇಂಗ್ರೀಡಿಯೆಂಟ್ ಆದ ಗೋಮೂತ್ರವನ್ನು ಪ್ರಿಪ್ರೇಷನ್ ಪ್ರೋಸೆಸ್ಸಲ್ಲಿ 4ನೇ ಪದಾರ್ಥವಾಗಿ ಬಳಸ್ತಾ ಇದ್ದೀವಿ. ಒಣಗಿಸಿರೋ ಆರೆಂಜ್ ಸಿಪ್ಪೆ. ಇದೊಂದು ಸಿಟ್ರಸ್ ಹಣ್ಣು. ನಿಮ್ಮ ಬಾಯಿ ಆರಿ ಕುಡಿಯೋಕ್ಕೆ ನೀರು ಸಿಗದ ಸನ್ನಿವೇಶದಲ್ಲಿ ಆರೆಂಜ್ ಹಣ್ಣಿನ ಸೇವಿಸಿದ್ರೆ ಬಾಯಲ್ಲಿ ನೀರು ಉತ್ಪಾದನೆಯಾಗಿ ದಾಹ ತೀರುತ್ತೆ. ಅದಷ್ಟೇ ಅಲ್ಲ, ನಿಮ್ಮ ಚರ್ಮದ ಕಾಂತಿ ಹಾಗೂ ಕೂದಲ ಆರೋಗ್ಯವನ್ನು ಸಹ ಹೆಚ್ಚಿಸುತ್ತೆ. ಹಣ್ಣನ್ನು ತಿಂದು ಸಿಪ್ಪೆಯನ್ನು ಬಿಸಾಡೋ ಬದಲು ಗಿಡದ ಬುಡಕ್ಕೆ ಹಾಕೋದ್ರಿಂದ ಮಣ್ಣು ಫಲವತ್ತಾಗುತ್ತೆ. ಅದು ಹೇಗಂದರೆ ಆರೆಂಜ್ ಸಿಪ್ಪೆಯಲ್ಲಿ ನೈಟ್ರೋಜನ್ ಕಂಟೆಂಟ್ ಹೆಚ್ಚಾಗಿರುತ್ತೆ. ಇದು ಗಿಡದಲ್ಲಿರೋ ಕ್ಲೋರೋಫಿಲ್ ಸೆಲ್ಸ್ನಲ್ಲಿರೋ ಒಂದು ಮುಖ್ಯವಾದ ಅಂಶ. ಕ್ಲೋರೋಫಿಲ್ ಹೆಚ್ಚಾದಷ್ಟು ಗಿಡಗಳು ಹಸಿರಾಗಿರುತ್ತೆ. ಗಿಡಗಳು ತಮ್ಮ ಊಟವನ್ನು ತಯಾರಿಸಿಕೊಳ್ಳಕ್ಕೆ ಕ್ಲೋರೋಫಿಲ್ ಮುಖ್ಯವಾದ ಸೆಲ್. ಹಾಗಾಗಿ ಕ್ಲೋರೋಫಿಲ್ ಹೆಚ್ಚಾದಷ್ಟು ಗಿಡ ಹಸಿರಾಗಿ ಹೆಲ್ದಿಯಾಗಿ ಇರುತ್ತೆ. ಆರೆಂಜ್ ಸಿಪ್ಪೆ ಒಂದು ಒಳ್ಳೆಯ ಪೆಸ್ಟ್ ರಿಪೆಲೆಂಟ್ ಕೂಡ ಹೌದು. ಮಣ್ಣಲ್ಲಿ ಫಂಗಲ್ ಇನ್ಫೆಕ್ಷನ್ ಅಥವಾ ಪೆಸ್ಟ್ ಕಾಣಿಸಿಕೊಂಡ್ರೆ ಅದನ್ನು ಆರೆಂಜ್ ಸಿಪ್ಪೆಯಲ್ಲಿರೋ ಪೆಸ್ಟ್ ಕಂಟ್ರೋಲಿಂಗ್ ಅಂಶ ಅದನ್ನು ತಡೆಗಟ್ಟುತ್ತೆ. ಸೊ ಒಣಗಿಸಿರೋ ಆರೆಂಜ್ ಸಿಪ್ಪೆ ನಮ್ಮ ಆರ್ಗ್ಯಾನಿಕ್ ಬಾಲ್ ಪ್ರಿಪ್ರೇಷನ್ಗೆ ಬಳಸ್ತಾ ಇರೋ 5ನೇ ಇಂಗ್ರೀಡಿಯೆಂಟ್. ಅರಿಶಿನ ಪುಡಿ. ಹುಳಿ, ಉಪ್ಪು, ಸಪ್ಪೆ, ಖಾರ ಹಾಗೂ ಸಿಹಿ ಅಡುಗೆಗಳಲ್ಲಿ ಒಂದು ಇಂಗ್ರೀಡಿಯೆಂಟ್ ಆಗಿ ಬಳಸೋ ಪದಾರ್ಥ ಅರಿಶಿನ ಪುಡಿ. ಇದನ್ನು ಕೇವಲ ಅಡುಗೆಗಳಲ್ಲಷ್ಟೇ ಅಲ್ಲ, ಗಾಯಗಳಾದಾಗ ರಕ್ತ ಹೆಪ್ಪು ಕಟ್ಟೋಕ್ಕೆ ಹಾಗೂ ಆ್ಯಂಟಿಸೆಪ್ಟಿಕ್ ಆಗಿ ಕೆಲಸ ಮಾಡೋಕ್ಕೆ ಅರಿಶಿನವನ್ನು ಬಳಸ್ತಾರೆ. ಅಡುಗೆಗಳಲ್ಲಿ ಅರಿಶಿನವನ್ನು ಕಂಪಲ್ಸರಿಯಾಗಿ ಬಳಸಿದ್ರೆ ನಮ್ಮ ದೇಹಕ್ಕೆ ಒಳ್ಳೆಯದಾಗುತ್ತೆ. ಇನ್ನೊಂದು ವಿಚಾರ ಏನಂದರೆ ವಿದೇಶದಲ್ಲಿ ಟರ್ಮರಿಕ್ ಕ್ಯಾಪ್ಸೂಲ್ಸ್ನ ತಯಾರಿಸ್ತಾರಂತೆ. ದಿನಾ ಒಂದರಂತೆ ಸೇವಿಸೋದ್ರಿಂದ ಇಮ್ಯುನಿಟಿ ಹೆಚ್ಚಾಗುತ್ತೆ ಅಂತ ಈ ಕ್ಯಾಪ್ಸೂಲ್ನ ಸಪ್ಲೈ ಮಾಡ್ತಾರಂತೆ. ಸೊ ನಾವೆಷ್ಟು ಲಕ್ಕಿ ಅಲ್ವಾ, ದಿನಾಗಲೂ ಅರಿಶಿನವನ್ನು 3 ಹೊತ್ತು ಸೇವಿಸ್ತೀವಿ. ಗಿಡಗಳಿಗೂ ಅಷ್ಟೇ. ಇನ್ ಕೇಸ್ ಗಾಳಿಗೆ ಗಿಡ ಕಾಂಡ ಮುರಿಯೋದು ಅಥವಾ ಪ್ರೂನಿಂಗ್ ಮಾಡಿದಾಗ ಕಟ್ಟಾಗಿರೋ ಜಾಗಕ್ಕೆ ಅರಿಶಿನವನ್ನು ಬಳಿಯೋದ್ರಿಂದ ಆ ಜಾಗ ಬೇಗ ಹೀಲ್ ಆಗೋಕ್ಕೆ ಸಹಾಯ ಮಾಡುತ್ತೆ. ಅದಲ್ಲದೆ ಹೊಸ ಚಿಗುರುಗಳು ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ. ಇದು ಒಂದು ಒಳ್ಳೆಯ ಪೆಸ್ಟ್ ಕಂಟ್ರೋಲಿಂಗ್ ಏಜೆಂಟ್ ಸಹ ಹೌದು. ಗಿಡಗಳ ಎಲೆಗಳಿಗೆ ತಾಗಿರೋ ರೋಗಗಳನ್ನು ತಡೆಗಟ್ಟುತ್ತೆ. ಸೊ ಅರಿಶಿನ ಬಾಲ್ ಮೇಕಿಂಗ್ ಪ್ರೋಸೆಸ್ಸಲ್ಲಿ ಯೂಸ್ ಮಾಡ್ತಿರೋ 6ನೇ ಇಂಗ್ರೀಡಿಯೆಂಟ್ ಮೊಟ್ಟೆಯ ಸಿಪ್ಪೆಗಳು. ಮೊಟ್ಟೆಯ ಸಿಪ್ಪೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಶಿಯಂ ಇರುತ್ತೆ. ಇದನ್ನು ಗಿಡಗಳಿಗೆ ಕೊಡೋದ್ರಿಂದ ಗಿಡಗಳಿಗೆ ಬೇಕಾಗಿರೋ ಕ್ಯಾಲ್ಶಿಯಂ ಅಂಶ ದೊರೆಯುತ್ತೆ. ಮೊಟ್ಟೆಯ ಸಿಪ್ಪೆಗಳನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಚೆನ್ನಾಗಿ ಪುಡಿ ಮಾಡಿ ಗಿಡದ ಬುಡಕ್ಕೆ ಅಥವಾ ಮಣ್ಣಲ್ಲಿ ಮಿಕ್ಸ್ ಮಾಡಿ ಪಾಟಿಂಗ್ ಮಾಡ್ಬೋದು. ಗಿಡಗಳಿಗೆ ಕೇವಲ NPK ಅಂಶವನ್ನು ಕೊಟ್ಟರೆ ಸಾಲದು.
ಕ್ಯಾಲ್ಶಿಯಂ, ಐರನ್, ಮೆಗ್ನೀಷಿಯಂ, ಮ್ಯಾಂಗನೀಸ್ ಇಂತಹ ಅಂಶಗಳನ್ನು ಸಹ ಕೊಡಬೇಕಾಗತ್ತೆ. ಮೊಟ್ಟೆ ಸಿಪ್ಪೆಯಿಂದ ಕ್ಯಾಲ್ಶಿಯಂ ಅಂಶ ಗಿಡಗಳಿಗೆ ಹೋಗಿ ಗಿಡದ ಸೆಲ್ಸ್ ಸ್ಟ್ರಾಂಗ್ ಆಗುತ್ತೆ. ಸೊ ಬಾಲ್ ಪ್ರಿಪ್ರೇಷನ್ ಪ್ರೋಸೆಸ್ಸಲ್ಲಿ ಮೊಟ್ಟೆ ಸಿಪ್ಪೆಗಳು ನಮ್ಮ 7ನೇ ಇಂಗ್ರೀಡಿಯೆಂಟ್. ಬೇವಿನ ಸೊಪ್ಪು. ಬೇವಿನ ಸೊಪ್ಪು ಪೆಸ್ಟ್, ಇನ್ಸೆಕ್ಟ್ಸ್ ಹಾಗೂ ಫಂಗಸ್ನ ತಡೆಗಟ್ಟುತ್ತೆ. ಅದರಲ್ಲಿರೋ ಕಹಿ ಹಾಗೂ ಘಾಟಿನ ಅಂಶ ಹುಳು ಹುಪ್ಪಟೆಗಳನ್ನು ದೂರಗೊಳಿಸುತ್ತೆ. ಬೇವಿನ ಸೊಪ್ಪಿನ ಬಳಕೆಯಿಂದ ಎಲೆಗೆ ಅಂಟೋ ರೋಗಗಳು, ಇಳುವರಿಯನ್ನು ನಾಶಪಡಿಸೋ ಕ್ರಿಮಿಕೀಟಗಳು, ಮಣ್ಣಲ್ಲಿ ಅಥವಾ ಗಿಡಕ್ಕೆ ಆಗೋ ಫಂಗಲ್ ಇನ್ಫೆಕ್ಷನ್ಸ್ಗಳು ಇವಕ್ಕೆಲ್ಲ ರಾಮಬಾಣ. ಇದರ ಎಲೆಗಳನ್ನು ಗಿಡದ ಬುಡಕ್ಕೆ ಹಾಕೋದ್ರಿಂದ ಇದರ ಅಂಶ ಮಣ್ಣಲ್ಲಿ ರಿಲೀಸ್ ಆಗಿ ಅದು ಗಿಡಕ್ಕೆ ಹೋಗಿ ಗಿಡದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿಸುತ್ತೆ. ಇದರ ಹಿಂಡಿ ಹಾಗೂ ಎಣ್ಣೆಯನ್ನು ಸಹ ಬಳಸ್ತಾರೆ, ಆದರೆ ನಾವು ಇಲ್ಲಿ ಎಲೆಗಳನ್ನು ಬಳಸ್ತಿದ್ದೀವಿ. ಸೊ ಬೇವಿನ ಎಲೆಗಳು ನಮ್ಮ 8ನೇ ಇಂಗ್ರೀಡಿಯೆಂಟ್. ಈರುಳ್ಳಿ ಸಿಪ್ಪೆ. ಈರುಳ್ಳಿ ಸಿಪ್ಪೆಯಲ್ಲಿ ಪೊಟ್ಯಾಷಿಯಂ ಅಂಶ ಹೆಚ್ಚಾಗಿರುತ್ತೆ. ಈರುಳ್ಳಿಯ ಸಿಪ್ಪೆ ಅಷ್ಟೇ ಅಲ್ಲ, ಇನ್ ಕೇಸ್ ಈರುಳ್ಳಿ ಕೊಳ್ತೋದ್ರೆ ಅದನ್ನು ಸಹ ಬಳಸ್ಬೋದು. ಗಿಡಗಳಿಗೆ ಮುಖ್ಯವಾಗಿ ಬೇಕಾಗಿರೋದು NPK ಅಂಶಗಳಲ್ಲಿ ಪೊಟ್ಯಾಷಿಯಂ ಸಹ ಒಂದು. ಇದು ಈರುಳ್ಳಿಯ ಸಿಪ್ಪೆಯಲ್ಲಿ ಹೆಚ್ಚಾಗಿರೋದ್ರಿಂದ ಇದನ್ನು 9ನೇ ಇಂಗ್ರೀಡಿಯೆಂಟ್ ಆಗಿ ನಮ್ಮ ಆರ್ಗ್ಯಾನಿಕ್ ಬಾಲ್ ಪ್ರಿಪ್ರೇಷನ್ ಪ್ರೋಸೆಸ್ಸಲ್ಲಿ ಬಳಸ್ತಾ ಇದ್ದೀವಿ. ಇದರಿಂದ ಗಿಡಗಳ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿಸುತ್ತೆ, ಬೆಳವಣಿಗೆ ಆಗೋದಕ್ಕೆ ಸಹಾಯ ಮಾಡುತ್ತೆ, ಕಾಂಡಗಳು ಗಟ್ಟಿಯಾಗಿ ಇಳುವರಿಯನ್ನು ಸಹ ಹೆಚ್ಚಾಗಿಸುತ್ತೆ. ಇದರಲ್ಲಿ ಪೊಟ್ಯಾಷಿಯಂ ಅಷ್ಟೇ ಅಲ್ಲ, ಕ್ಯಾಲ್ಶಿಯಂ, ಐರನ್, ಮೆಗ್ನೀಷಿಯಂ ಹಾಗೂ ಕಾಪರ್ ಅಂಶವೂ ಸಹ ಹೆಚ್ಚಾಗಿರುತ್ತೆ. ಕರಿಬೇವಿನ ಸೊಪ್ಪು. ಕರಿಬೇವಿನ ಸೊಪ್ಪಲ್ಲಿ ಒಂದು ಗಿಡಕ್ಕೆ ಬೇಕಾಗಿರೋ ರಕ್ಷಣೆಯುಕ್ತ ಅಂಶಗಳು ಇರುತ್ತೆ. ಅವು ಯಾವುದಂದರೆ ಆಲ್ಕಲಾಯ್ಡ್ಸ್, ಗೈಕೋಸೈಡ್ಸ್, ಫಿನೋಲಿಕ್ ಈ ಕಾಂಪೌಂಡ್ಗಳು ಹಾಗೂ ಇನ್ನೂ ಹಲವಾರು ಅಂಶಗಳು ಗಿಡಕ್ಕೆ ಹುಳು ಹುಪ್ಪಟೆಗಳಿಂದ ರಕ್ಷಣೆ ಕೊಡುತ್ತೆ. ಇದರ ಎಲೆಗಳನ್ನು ನೀರಲ್ಲಿ ನೆನೆ ಹಾಕಿ ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಚಿಟ್ಟೆ, ದುಂಬಿಯಂತಹ ಕೀಟಗಳನ್ನು ಅಟ್ರಾಕ್ಟ್ ಮಾಡಿ ಗಾರ್ಡನಲ್ಲಿ ಪಾಲಿನೇಷನ್ ರೇಟನ್ನು ಹೆಚ್ಚಿಸುತ್ತೆ. ಸೊ ಕರಿಬೇವಿನ ಸೊಪ್ಪನ್ನು ನಮ್ಮ ಆರ್ಗ್ಯಾನಿಕ್ ಬಾಲ್ ಪ್ರಿಪ್ರೇಷನ್ ಪ್ರೋಸೆಸ್ಸಲ್ಲಿ 10ನೇ ಇಂಗ್ರೀಡಿಯೆಂಟ್ ಆಗಿ ಬಳಸ್ತಾ ಇದ್ದೀವಿ. ಬೆಳ್ಳುಳ್ಳಿ ಸಿಪ್ಪೆ. ಬೆಳ್ಳುಳ್ಳಿ ಸಿಪ್ಪೆಯು ಸಹ ಈರುಳ್ಳಿ ಸಿಪ್ಪೆಯ ಹಾಗೆ ಕೆಲಸ ಮಾಡುತ್ತೆ, ಆದರೆ ಇದರಲ್ಲಿ ಅಡಿಷ್ನಲ್ ಆಗಿ ವಿಟಮಿನ್ A, ವಿಟಮಿನ್ K, ವಿಟಮಿನ್ C, ವಿಟಮಿನ್ E ಹಾಗೂ ಇನ್ನಷ್ಟು ಹೆಚ್ಚುವರಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಹಾಗಾಗಿ ಈರುಳ್ಳಿ ಸಿಪ್ಪೆಯ ಜೊತೆ ಬೆಳ್ಳುಳ್ಳಿ ಸಿಪ್ಪೆಯನ್ನು ಸಹ ಗಿಡಗಳಿಗೆ ಕೊಡೋದ್ರಿಂದ ಅಡಿಷ್ನಲ್ ನ್ಯೂಟ್ರಿಯೆಂಟ್ಸ್ ಗಿಡಗಳಲ್ಲಿ ಸೇರುತ್ತೆ. ಸೊ ಬೆಳ್ಳುಳ್ಳಿ ಸಿಪ್ಪೆಯನ್ನು 11ನೇ ಇಂಗ್ರೀಡಿಯೆಂಟ್ ಆಗಿ ನಮ್ಮ ಆರ್ಗ್ಯಾನಿಕ್ ಬಾಲ್ ಮೇಕಿಂಗ್ ಪ್ರೋಸೆಸ್ಸಲ್ಲಿ ಬಳಸ್ತಾ ಇದ್ದೀವಿ. ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪಲ್ಲಿ ನ್ಯೂಟ್ರಿಷನ್, ವಿಟಮಿನ್ಸ್, ಮಿನರಲ್ಸ್ ಹೆಚ್ಚಾಗಿಸುತ್ತೆ. ಗಿಡದ ಬೆಳವಣಿಗೆಯನ್ನು ಹೆಚ್ಚಿಸೋಕ್ಕೆ ಜಿಯಾಟಿನ್, ಸೈಕೋಟಿನ್, ಆಸ್ಕ್ರೋಬೇಟ್, ಫಿನಾಲಿಕ್ ಅಂಶಗಳು ಅತಿ ಮುಖ್ಯ. ನುಗ್ಗೆ ಸೊಪ್ಪಲ್ಲಿ ಇದಿಷ್ಟು ಅಂಶಗಳಿವೆ. ಅದಲ್ಲದೆ ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಐರನ್ ಇದರಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಗಿಡದ ಕ್ಲೋರೋಫಿಲ್ ಉತ್ಪಾದನೆಗೆ ಐರನ್ ಸಹಾಯ ಮಾಡುತ್ತೆ. ಇದರ ಫಲಿತಾಂಶವಾಗಿ ಎಲೆಗಳು ಹಳದಿ ಆಗೋದನ್ನು ತಡೆಗಟ್ಟುತ್ತೆ. ಗಿಡ ಹಸಿರಾಗಿದ್ದು ಹೆಲ್ದಿಯಾಗಿರುತ್ತೆ. ಸೊ ನುಗ್ಗೆ ಸೊಪ್ಪು ನಮ್ಮ 12ನೇ ಇಂಗ್ರೀಡಿಯೆಂಟ್ ಆಗಿ ಈ ಬಾಲ್ ಮೇಕಿಂಗ್ ಪ್ರೋಸೆಸ್ಸಲ್ಲಿ ಬಳಸ್ತಾ ಇದ್ದೀವಿ. ಶುಂಠಿ. ಶುಂಠಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್ ಹಾಗೂ ರೈಸೋಮ್ಸ್ ಇರುತ್ತೆ. ಇದರಿಂದ ಇಳುವರಿಯ ಗಾತ್ರ ಹೆಚ್ಚಾಗಿಸುತ್ತೆ. ಶುಂಠಿಯ ಸಿಪ್ಪೆಗಳು ಮಣ್ಣಲ್ಲಿ ತೇವಾಂಶವನ್ನು ಹಿಡಿದಿಡುತ್ತೆ. ಅದರಲ್ಲಿರೋ ನಾರಿನಂಶ ಅಂದರೆ ಫೈಬರ್ ಗಿಡಗಳಿಗೆ ಬಲ ನೀಡುತ್ತೆ. ಹಾಗೆ ಶುಂಠಿ ಒಂದು ಒಳ್ಳೆಯ ಪೆಸ್ಟ್ ರಿಪೆಲೆಂಟ್ ಸಹ ಹೌದು. ಹಾಗಾಗಿ ಈ ಪದಾರ್ಥವನ್ನು ನಮ್ಮ ಆರ್ಗ್ಯಾನಿಕ್ ಪ್ರಿಪ್ರೇಷನಲ್ಲಿ 13ನೇ ಇಂಗ್ರೀಡಿಯೆಂಟ್ ಆಗಿ ಬಳಸ್ತಾ ಇದ್ದೀವಿ. ಅಂಗಡಿಗಳಲ್ಲಿ ಡ್ರೈ ಜಿಂಜರ್ ಸಹ ಸಿಗುತ್ತೆ, ಅದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಸೊ ಆದಷ್ಟು ನ್ಯಾಚುರಲ್ ಶುಂಠಿಯನ್ನೇ ಬಳಸಿ. ಹಸಿ ಮೆಣಸಿನ್ಕಾಯಿ.
ಒಂದು ಗೊಬ್ಬರವನ್ನು ಒಳ್ಳೆ ಕ್ವಾಲಿಟಿಯ ಗೊಬ್ಬರ ಅಂತ ಹೇಗೆ ಜಡ್ಜ್ ಮಾಡ್ಬೋದಂದರೆ, ಮಣ್ಣಲ್ಲಿರೋ NPK ಅಂಶಗಳನ್ನು ಎಷ್ಟು ದಿನ ಹಿಡಿದಿಟ್ಟುಕೊಳ್ಳೋ ಕೆಪಾಸಿಟಿ ಇದೆ ಅನ್ನೋದ್ರ ಮೇಲೆ ಗೊಬ್ಬರದ ಕ್ವಾಲಿಟಿ ಡಿಪೆಂಡ್ ಆಗುತ್ತೆ. ಹಸಿಮೆಣಸಿನಕಾಯಿಯ ಬೀಜದಲ್ಲಿ ನ್ಯೂಟ್ರಿಯೆಂಟ್ಸ್ನ ದಿನಗಟ್ಟಲೆ ಪ್ರಿಸರ್ವ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಅಂದರೆ ಅದನ್ನು ಗೊಬ್ಬರವನ್ನಾಗಿಸಿ ಬಳಸೋದ್ರಿಂದ ಮಣ್ಣಲ್ಲಿ NPK ಅಂಶ ಹೆಚ್ಚು ದಿನ ಲಾಕ್ ಆಗಿರುತ್ತೆ. ಹಾಗೂ ಇದರ ಘಾಟಿನ ಅಂಶ ಬೇರನ್ನು ತಿನ್ನೋ ಹುಳು ಹುಪ್ಪಟೆಗಳನ್ನು ನಾಶಪಡಿಸಿ ಮಣ್ಣಲ್ಲಿ ಫಂಗಲ್ ಇನ್ಫೆಕ್ಷನ್ಸ್ನ ತಡೆಗಟ್ಟುತ್ತೆ. ಇಷ್ಟೇ ಅಲ್ಲದೆ ಮೆಣಸಿನಕಾಯಿಯ ಅಂಶವನ್ನು ಗಿಡಗಳು ಹೀರೋದ್ರಿಂದ ಅವುಗಳಲ್ಲೂ ನ್ಯೂಟ್ರಿಯೆಂಟ್ಸ್ನೆಲ್ಲ ಹಿಡಿದಿಟ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಮಣ್ಣನ್ನು ಫರ್ಟೈಲ್ ಮಾಡೋದ್ರ ಜೊತೆಗೆ ಆ ಫರ್ಟಿಲಿಟಿನ ತುಂಬ ದಿನ ಮಣ್ಣಲ್ಲಿ ಇರಿಸುತ್ತೆ. ಹಾಗಾಗಿ ಹಸಿಮೆಣಸಿನಕಾಯಿಯನ್ನು 14ನೇ ಇಂಗ್ರೀಡಿಯೆಂಟ್ ಆಗಿ ನಮ್ಮ ಬಾಲ್ ಮೇಕಿಂಗ್ ಪ್ರೋಸೆಸ್ನಲ್ಲಿ ಬಳಸ್ತಾ ಇದ್ದೀವಿ. ಸುಣ್ಣವನ್ನು ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂತ ಕರೀತಾರೆ. ಹಾಗೆ ಇದರಲ್ಲಿ ಕ್ಯಾಲ್ಶಿಯಂ ಕಂಟೆಂಟ್ ಹೆಚ್ಚಾಗಿರುತ್ತೆ. ಇಲ್ಲಿ ನಾವು ಚಿಟಿಕೆಯಷ್ಟು ಸುಣ್ಣವನ್ನು ಮಾತ್ರ ಬಳಸ್ತಾ ಇದ್ದೀವಿ. ಯಾಕಂದರೆ ಸುಣ್ಣವನ್ನು ಆಸಿಡಿಟಿ ಲೆವೆಲ್ ಹೆಚ್ಚಾಗಿಸೋಕ್ಕೆ ಬಳಸ್ತಾರೆ. ಹಾಗಾಗಿ ಚಿಟಿಕೆ ಸುಣ್ಣವನ್ನು ಮಣ್ಣಲ್ಲಿ ಅಥವಾ ಗಿಡದ ಬುಡಕ್ಕೆ ಹಾಕೋದ್ರಿಂದ ಮಣ್ಣಿನ pH ಲೆವೆಲ್ ಕಡಿಮೆಗೊಳಿಸಿ ಮಣ್ಣನ್ನು ಆಸಿಡ್ ಲೆವೆಲ್ ಹೆಚ್ಚಿಸುತ್ತೆ. ಹೀಗಾಗಿ ಸುಣ್ಣವನ್ನು ಚಿಟಿಕೆಯಷ್ಟೇ ಬಳಸಿ, ಯಾಕಂದರೆ ಮಣ್ಣು ಹೆಚ್ಚಾಗಿ ಆಸಿಡಿಕ್ ಆದರೆ ಗಿಡ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಚಿಟಿಕೆ ಸುಣ್ಣವನ್ನು ನಮ್ಮ ಬಾಲ್ ಮೇಕಿಂಗ್ ಪ್ರೋಸೆಸ್ಸಲ್ಲಿ 15ನೇ ಇಂಗ್ರೀಡಿಯೆಂಟ್ ಆಗಿ ಬಳಸ್ತಾ ಇದ್ದೀವಿ. ಚಿಕ್ಕೆ ಕೆಲವು ಬಾರಿ ಬೀಜ ಬಿತ್ತಾಗ ಕೆಲವು ಬೀಜಗಳು ಮಾತ್ರ ಜರ್ಮಿನೇಟ್ ಆಗ್ತವೆ, ಇನ್ನು ಕೆಲವು ಕೊಳೆತು ಹೋಗ್ತವೆ. ಬೀಜಗಳು ಕೊಳೆಯದೆ ಜರ್ಮಿನೇಟ್ ಆಗೋಕ್ಕೆ ಚಕ್ಕೆ ಸಹಾಯ ಮಾಡುತ್ತೆ. ಇದನ್ನು ಮಣ್ಣಲ್ಲಿ ಬೆರೆಸೋದ್ರಿಂದ ಗಿಡಗಳ ಬೇರುಗಳು ಉದ್ದ ಹಾಗೂ ಬಲಿಷ್ಠವಾಗಿ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಮಣ್ಣಲ್ಲಿ ಇರುವೆ ಹಾಗೂ ಗೊದ್ದಗಳು ಗೂಡು ಮಾಡೋದನ್ನು ತಡೆಗಟ್ಟುತ್ತೆ. ಗಿಡ ಮುರಿದೋಗಿರೋ ಜಾಗ ಅಥವಾ ಪ್ರೂನ್ ಮಾಡಿರೋ ಜಾಗಗಳಲ್ಲಿ ಹಚ್ಚೋದ್ರಿಂದ ಆ ಜಾಗ ಹೀಲಾಗಿ ಹೊಸ ಚಿಗುರುಗಳು ಬೆರೆಯೋಕ್ಕೆ ಸಹಾಯ ಮಾಡುತ್ತೆ. ಇದಿಷ್ಟು ಅಲ್ಲದೆ ಇದೊಂದು ಒಳ್ಳೆಯ ಪೆಸ್ಟಿಸೈಡ್ ಸಹ ಹೌದು. ಹಾಗಾಗಿ ಚಕ್ಕೆಯನ್ನು 16ನೇ ಇಂಗ್ರೀಡಿಯೆಂಟ್ ಆಗಿ ನಮ್ಮ ಪ್ರಿಪ್ರೇಷನ್ ಪ್ರೋಸೆಸ್ಸಲ್ಲಿ ಬಳಸ್ತಾ ಇದ್ದೀವಿ. ಒಣಗಿರೋ ಬಾಳೆಹಣ್ಣಿನ ಸಿಪ್ಪೆ, ಇದು ಸಹ ಹಸಿ ಬಾಳೆಹಣ್ಣಿನ ಸಿಪ್ಪೆ ಹೇಗೆ ಮಣ್ಣಿನ ಮೇಲೆ ಪರಿಣಾಮ ಬೀರುತ್ತೋ ಹಾಗೆ ಒಣಗಿರೋ ಸಿಪ್ಪೆಯು ಸಹ ಕೆಲಸ ಮಾಡುತ್ತೆ. ಆದರೆ ಹಸಿ ಸಿಪ್ಪೆ ಹಾಕೋದ್ರಿಂದ ಇನ್ಸ್ಟೆಂಟಾಗಿ ಸಾಯಿಲ್ ಫರ್ಟೈಲ್ ಮಾಡುತ್ತೆ. ಒಣಗಿರೋ ಸಿಪ್ಪೆ ಹಾಕೋದ್ರಿಂದ ಅದರ ಅಂಶವನ್ನು ಮಣ್ಣಲ್ಲಿ ಸ್ಲೋ ಆಗಿ ರಿಲೀಸ್ ಮಾಡುತ್ತೆ. ನಾವು ಮಾಡ್ತಾ ಇರೋ ಬಾಲ್ಸ್ ಮಳೆಗಾಲವಿಡೀ ಫಲವತ್ತತೆಯನ್ನು ಕಾಪಾಡಬೇಕಲ್ಲ. ಸೊ ಹಾಗಾಗಿ ಒಣಗಿರೋ ಬಾಳೆಹಣ್ಣಿನ ಸಿಪ್ಪೆಯನ್ನು ನಮ್ಮ ಬಾಲ್ ಮೇಕಿಂಗ್ ಪ್ರೋಸೆಸ್ಸಲ್ಲಿ 17ನೇ ಇಂಗ್ರೀಡಿಯೆಂಟ್ ಆಗಿ ಬಳಸ್ತಾ ಇದ್ದೀವಿ. ಒಣಗಿರೋ ಕರ್ಬೂಜ ಹಣ್ಣಿನ ಸಿಪ್ಪೆ, ಇಲ್ಲಿ ನಾವು ಕರ್ಬೂಜ ಹಣ್ಣಿನ ಸಿಪ್ಪೆಯನ್ನು 18ನೇ ಇಂಗ್ರೀಡಿಯೆಂಟ್ ಆಗಿ ಬಳಸ್ತಾ ಇದ್ದೀವಿ. ಕರ್ಬೂಜ ಹಣ್ಣಿನ ಸಿಪ್ಪೆಯನ್ನೇ ಬಳಸಬೇಕು ಅಂತ ರೂಲ್ಸ್ ಏನಿಲ್ಲ. ನಿಮಗೆ ಯಾವ ಹಣ್ಣು ಅನುಕೂಲ ಅನಿಸುತ್ತೋ ಆ ಹಣ್ಣಿನ ಸಿಪ್ಪೆಯನ್ನು ಬಳಸ್ಬೋದು. ಆದರೆ ಅದನ್ನು 4ರಿಂದ 5 ದಿನ ಚೆನ್ನಾಗಿ ಒಣಗಿಸಿ ಬಳಸಿದ್ರೆ ಲಾಂಗ್ ಲಾಸ್ಟಿಂಗ್ ಹಾಗೂ ಎಫೆಕ್ಟಿವ್ ಆಗಿರುತ್ತೆ. ನೀವು ಯಾವ ಹಣ್ಣು ಬಳಸ್ತೀರೋ ಆ ಹಣ್ಣಿನ ನ್ಯೂಟ್ರಿಯೆಂಟ್ಸ್ ಅಂದರೆ ಅಂಶ ಮಣ್ಣಲ್ಲಿ ಸೇರುತ್ತೆ, ಮಣ್ಣಿಂದ ಗಿಡಕ್ಕೆ ಹೋಗುತ್ತೆ. ಕರ್ಬೂಜ ಹಣ್ಣಲ್ಲಿ ತೇವಾಂಶ ಹೆಚ್ಚಾಗಿರೋದ್ರಿಂದ ಗಿಡವಾಗಲಿ ಮಣ್ಣಾಗಲಿ ಡಿಹೈಡ್ರೇಟ್ ಆಗೋದನ್ನು ತಡೆಗಟ್ಟುತ್ತೆ. ಹಾಗಾಗಿ ನಾವು ಇದನ್ನು ಬಳಸ್ತಾ ಇದ್ದೀವಿ. ಕಲ್ಲಿದ್ದಲನ್ನು ಚಾರ್ಕೋಲ್ ಅಂತ ಕರೀತಾರೆ. ಇದನ್ನು ಗಾರ್ಡನಿಂಗ್ ಪರ್ಪಸ್ಗೆ ಬಳಸಿದ್ರೆ ಬಯೋಚಾರ್ ಅಂತ ಕರೀತಾರೆ. ಕಲ್ಲಿದ್ದಲು ಒಂದು ಒಳ್ಳೆಯ ಆಸಿಡ್ ರೆಗ್ಯುಲೇಟರ್. ಮಣ್ಣಲ್ಲಿ ಆಸಿಡಿಕ್ ಲೆವೆಲ್ ಹೆಚ್ಚಾಗಿದ್ದರೆ ಅದನ್ನು ಕಡಿಮೆಗೊಳಿಸುತ್ತೆ. ಅತಿ ಹೆಚ್ಚಾಗಿ ನೀರು ಹಾಕೋದ್ರಿಂದ ಅಥವಾ ಮಳೆಯಿಂದ ಡ್ರೈನೇಜ್ ಮೂಲಕ ಕೊಚ್ಚಿ ಹೋಗೋ ಮಣ್ಣಿನ ಅಂಶ ಹಾಗೂ ಅದರಲ್ಲಿರೋ ಸೂಕ್ಷ್ಮಜೀವಿಗಳನ್ನು ಮಣ್ಣಲ್ಲಿ ಹಿಡಿದಿಟ್ಟು ಫಲವತ್ತತೆಯನ್ನು ಕಾಪಾಡುತ್ತೆ. ಮಣ್ಣಲ್ಲಿರೋ NPK ಹಾಗೂ ಕ್ಯಾಲ್ಶಿಯಂ ಅಂಶವನ್ನು ಹೆಚ್ಚಾಗಿಸುತ್ತೆ. ಇದರಿಂದ ಇಳುವರಿ ಹೆಚ್ಚಾಗುತ್ತೆ. ಸೊ ಚಾರ್ಕೋಲ್ ಅಂದರೆ ಕಲ್ಲಿದ್ದಲನ್ನು ನಮ್ಮ ಆರ್ಗ್ಯಾನಿಕ್ ಬಾಲ್ ಪ್ರಿಪ್ರೇಷನ್ ಪ್ರೋಸೆಸ್ಸಲ್ಲಿ 19ನೇ ಇಂಗ್ರೀಡಿಯೆಂಟ್ ಆಗಿ ಬಳಸ್ತಾ ಇದ್ದೀವಿ.
ಬೂದಿ. ಬೂದಿಯಲ್ಲಿ ಪೊಟ್ಯಾಷಿಯಂ ಹಾಗೂ ಪೊಟ್ಯಾಷ್ ಅಂಶಗಳು ಹೆಚ್ಚಾಗಿರುತ್ತೆ. ಬೂದಿಯನ್ನು ನೀವು ಹೇಗಾದರೂ ಯೂಸ್ ಮಾಡಿ, ಆದರೆ ಯೂಸ್ ಮಾಡೋಕ್ಕೂ ಮುಂಚೆ ಬೂದಿ ಪೂರ್ತಿ ಪ್ರಮಾಣದಲ್ಲಿ ಡ್ರೈ ಆಗಿರಲಿ. ಬೂದಿಯಲ್ಲಿರೋ ಪೊಟ್ಯಾಷ್ ಅಂಶ ಮಣ್ಣನ್ನು ರಾಸಾಯನಿಕವಾಗಿಸುತ್ತೆ. ಇನ್ನೊಂದು ವಿಚಾರ ಏನಂದರೆ, ಕೆಲವು ಗಿಡಗಳು ಆ್ಯಸಿಡ್ ಅಂಶವನ್ನು ಇಷ್ಟಪಡುತ್ತೆ. ಅಂಥ ಗಿಡಗಳ ಬುಡಕ್ಕೆ ಬೂದಿಯನ್ನು ಹಾಕೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ಪೊಟ್ಯಾಷಿಯಂ ಗಿಡಗಳಲ್ಲಿ ಫುಡ್, ಏರ್ ಹಾಗೂ ವಾಟರ್ ಸರ್ಕ್ಯುಲೇಷನ್ ಹೆಚ್ಚಾಗಿಸುತ್ತೆ. ಹಾಗಾಗಿ ಬೂದಿಯನ್ನು ನಮ್ಮ ಬಾಲ್ ಮೇಕಿಂಗ್ ಪ್ರೋಸೆಸ್ಸಲ್ಲಿ 20ನೇ ಇಂಗ್ರೀಡಿಯೆಂಟ್ ಆಗಿ ಬಳಸ್ತಾ ಇದ್ದೀವಿ. ಕಲ್ಲುಪ್ಪು. ಕಲ್ಲುಪ್ಪನ್ನು ಸೀ ಸಾಲ್ಟ್ ಫರ್ಟಿಲೈಸರ್ ಅಂತ ಕರೀತಾರೆ. ಇದನ್ನು ಹಾಗೆ ಗಿಡದ ಬುಡಕ್ಕೂ ಹಾಕ್ಬೋದು ಅಥವಾ ಮಣ್ಣಲ್ಲೂ ಸಹ ಮಿಕ್ಸ್ ಮಾಡಿ ಪಾಟಿಂಗ್ ಮಾಡ್ಬೋದು. ನಾವು ಕಲ್ಲುಪ್ಪನ್ನು ಆರ್ಗ್ಯಾನಿಕ್ ಸಂಜೀವಿನಿ ಬಾಲ್ ಪ್ರಿಪ್ರೇಷನ್ ಪ್ರೋಸೆಸ್ಸಲ್ಲಿ ಬಳಸ್ತಾ ಇದ್ದೀವಿ. ಇದೇ ನಮ್ಮ 21ನೇ ಇಂಗ್ರೀಡಿಯೆಂಟ್. ಕಲ್ಲುಪ್ಪನ್ನು ಗಿಡಗಳಿಗೆ ಫರ್ಟಿಲೈಸರ್ ಆಗಿ ಬಳಸೋದ್ರಿಂದ ಗಿಡದ ಬೆಳವಣಿಗೆ ಹೆಚ್ಚಾಗುತ್ತೆ. ಗಿಡಗಳ ಕಾಂಡ, ಎಲೆ, ಹೂ, ಹಣ್ಣು, ಕಾಯಿಗಳ ಗಾತ್ರ ದಪ್ಪವಾಗಿ ಇಮ್ಯುನಿಟಿ ಹೆಚ್ಚಾಗಿಸುತ್ತೆ. ಕಲ್ಲುಪ್ಪನ್ನು ಫರ್ಟಿಲೈಸರ್ ಆಗಿ ಬಳಸಿ ಬೆಳೆದು ಅದರ ಇಳುವರಿಯಿಂದ ಅಡುಗೆ ಮಾಡಿ ಸೇವಿಸೋದ್ರಿಂದ ಅಡುಗೆಯ ರುಚಿ ಹೆಚ್ಚಾಗಿಸುತ್ತೆ. ಹಾಗೆ ಇದರಲ್ಲಿ ವಿಟಮಿನ್ಸ್ ಹಾಗೂ ಕಾರ್ಬೋಹೈಡ್ರೇಟ್ಸ್ ಹೆಚ್ಚಾಗಿರುತ್ತೆ. ಇದು ಗಿಡಕ್ಕೆ ಇನ್ನಷ್ಟು ಬಲವನ್ನು ಕೊಟ್ಟು ಗಿಡ ಚೆನ್ನಾಗಿ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ. ಬೆಲ್ಲ. ಬೆಲ್ಲದಲ್ಲಿ ಲಕ್ಷಾಂತರ ಸೂಕ್ಷ್ಮಜೀವಿಗಳಿರುತ್ತೆ. ಅದಲ್ಲದೆ ಎಷ್ಟೋ ಸೂಕ್ಷ್ಮಜೀವಿಗಳಿಗೆ ಆಹಾರವಾಗಿರುತ್ತೆ. ಬೆಲ್ಲವನ್ನು ಗಿಡಗಳಿಗೆ ಕೊಡೋದ್ರಿಂದ ಗಿಡಗಳು ಮಣ್ಣಲ್ಲಿರೋ ಗೊಬ್ಬರದ ಅಂಶವನ್ನು 100% ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ನೀವು ಯಾವುದೇ ಕಿಚನ್ ವೇಸ್ಟನ್ನು ಗಿಡದ ಬುಡಕ್ಕೆ ಹಾಕಿದಾಗ ಆ ಕಿಚನ್ ವೇಸ್ಟ್ ಸ್ವಲ್ಪವೂ ವೇಸ್ಟ್ ಆಗದ ಹಾಗೆ ಕಂಪ್ಲೀಟಾಗಿ ಕಾಂಪೋಸ್ಟ್ ಆಗಿ ಪರಿವರ್ತನೆ ಆಗುತ್ತೆ. ಜಸ್ಟ್ ಆ ಕಿಚನ್ ವೇಸ್ಟ್ ಮೇಲೆ ಬೆಲ್ಲದ ನೀರನ್ನು ಚಿಮುಕ್ಸಿದ್ರೆ ಸಾಕು. ಅದ್ರ ಮೇಲೆ ಒಂದು ಲೇಯರ್ ಮಣ್ಣು ಹಾಕಿ, ಆಗ ಪೂರ್ತಿ ಕಾಂಪೋಸ್ಟ್ ಆಗಿ ಆ ಗೊಬ್ಬರದ 100% ಅಂಶ ಗಿಡಕ್ಕೆ ಸೇರುತ್ತೆ. ಮಣ್ಣಲ್ಲಿ ಹೊಸ ಸೂಕ್ಷ್ಮಜೀವಿಗಳನ್ನು ಉತ್ಪಾದನೆ ಮಾಡಿ ಹಾಗೆ ಇರೋ ಸೂಕ್ಷ್ಮಜೀವಿಗಳನ್ನು ಆ್ಯಕ್ಟಿವ್ ಆಗಿಸುತ್ತೆ. ಇದು ಮಣ್ಣಲ್ಲಿರೋ ಜೀವಿಗಳಿಗೆ ಆಹಾರವಾಗಿಯೂ ಸಹ ಕೆಲಸ ಮಾಡುತ್ತೆ. ಸೊ ಬೆಲ್ಲ ನಮ್ಮ ಬಾಲ್ ಪ್ರಿಪ್ರೇಷನ್ ಪ್ರೋಸೆಸ್ಸಲ್ಲಿ 22ನೇ ಇಂಗ್ರೀಡಿಯೆಂಟ್ ಆಗಿ ಬಳಸ್ತಾ ಇದ್ದೀವಿ. ಸಪೋಟ ಬೀಜ. ಇದರಲ್ಲಿ ಅಮೈನೋ ಆಸಿಡ್, ಪ್ರೋಟೀನ್, ಫಿನಾಲ್, ಜಿಂಕ್, ಐರನ್, ಕಾಪರ್, ಕ್ಯಾಲ್ಶಿಯಂ, ಪೊಟ್ಯಾಷಿಯಂ ಹಾಗೂ ವಿಟಮಿನ್ಸ್ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಇದರಿಂದ ಇಳುವರಿಯ ಗಾತ್ರ ಹೆಚ್ಚಾಗುತ್ತೆ. ಇಳುವರಿಯ ಟೇಸ್ಟ್, ಫ್ಲೇವರ್, ಸ್ಮೆಲ್ ಇವೆಲ್ಲವೂ ಹೆಚ್ಚಾಗಿಸುತ್ತೆ. UV ರೇಡಿಯೇಷನ್ ಗಿಡಕ್ಕೆ ಎಫೆಕ್ಟ್ ಮಾಡೋದ್ರಿಂದ ತಡೆಗಟ್ಟುತ್ತೆ. ಗಿಡಗಳಲ್ಲಿ ಇಮ್ಯುನಿಟಿ, ಗ್ರೋತ್, ಪ್ರೊಡಕ್ಷನ್, ಸ್ಟ್ರೆಸ್ ಟಾಲರೆನ್ಸ್ ಹಾಗೂ ಡಿಸೀಸ್ ರೆಸಿಸ್ಟೆನ್ಸನ್ನಾಗಿ ಮಾಡಿರುತ್ತೆ. ಕ್ಯಾಲ್ಶಿಯಂ ಗಿಡದ ಔಟರ್ ಟಿಶ್ಯೂಸನ್ನು ಬಲಿಷ್ಠವನ್ನಾಗಿಸುತ್ತೆ. ಹಾಗೂ ಪೊಟ್ಯಾಷಿಯಂ ಗಿಡದಲ್ಲಿ ಏರ್, ವಾಟರ್ ಹಾಗೂ ಫುಡ್ ಫ್ಲೋ ಸುಲಭವಾಗಿಸುತ್ತೆ. ಇತ್ತೀಚೆಗೆ ರೈತರು ಸಪೋಟ ಬೀಜದಿಂದ ತಯಾರಿಸಿರೋ ಫರ್ಟಿಲೈಸರ್ನ ತಮ್ಮ ತೋಟ, ಹೊಲ, ಗದ್ದೆಗಳಲ್ಲಿ ಬಳಸ್ತಾ ಇದ್ದಾರೆ. ಹಾಗಾಗಿ ಸಪೋಟ ಬೀಜವನ್ನು ನಮ್ಮ ಬಾಲ್ ಮೇಕಿಂಗ್ ಪ್ರೋಸೆಸ್ಸಲ್ಲಿ 23ನೇ ಇಂಗ್ರೀಡಿಯೆಂಟ್ ಆಗಿ ಬಳಸ್ತಾ ಇದ್ದೀವಿ. ಒಣಗಿರೋ ಹಸುವಿನ ಗೊಬ್ಬರ. ನಿಮಗೆ ಗೊತ್ತಿರೋ ಹಾಗೆ ಹಸುವಿನ ಗೊಬ್ಬರ ಗಿಡಗಳಿಗೆ ಅಮೃತ ಇದ್ದಾಗೆ. ಸೊ ಗೊಬ್ಬರದ ಜೊತೆ ಈ ಡ್ರೈ ಕೌಡಂಗ್ನ ಮಣ್ಣಲ್ಲಿ ಸೇರಿಸೋದಲ್ಲದೆ ಈ ಬಾಲ್ಗಳಲ್ಲಿ ಹಾಕೋದ್ರಿಂದ ಗಿಡಗಳಿಗೆ ತುಂಬಾ ಯೂಸ್ಫುಲ್. ಹಾಗಾಗಿ ಬಳಸ್ತಾ ಇದ್ದೀವಿ. ಸೊ ಇದರದ್ದು ಹಾಗೂ 25ನೇ ಇಂಗ್ರೀಡಿಯೆಂಟ್ ಆದ ಕಡಲೆ ಹಿಟ್ಟಿನದ್ದು ಯಾವ ಕಾರಣಕ್ಕೆ ಬಳಸ್ತಾ ಇದ್ದೀವಿ ಹಾಗೂ ಇದರಿಂದ ಆಗೋ ಲಾಭಗಳನ್ನು ಜೀವಾಮೃತ ಮಾಡಿರೋ ವಿಡಿಯೋನಲ್ಲಿ ತಿಳಿಸಿದ್ದೀವಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ. ಸೊ ಅಲ್ಲಿ ಹೋಗಿ ನೋಡಿ. ಈಗ ಈ 25 ಇಂಗ್ರೀಡಿಯೆಂಟ್ಗಳನ್ನು ಒಂದೊಂದಾಗಿ ಬ್ಲೆಂಡರ್ಗೆ ಹಾಕಬೇಕು. ಈಗಾಗಲೇ ಪೌಡರ್ ಫಾರ್ಮಲ್ಲಿರೋ ಪದಾರ್ಥ ಅಂದರೆ ಚಕ್ಕೆ ಪುಡಿ, ಅರಿಶಿನ ಪುಡಿ, ಕಡಲೆ ಹಿಟ್ಟು, ಬೂದಿ
ಇಂಥ ಪದಾರ್ಥಗಳನ್ನು ಬ್ಲೆಂಡ್ ಆದ ನಂತರ ಮಿಕ್ಸ್ ಮಾಡಿ. ಈ ಬಾಲ್ ಪ್ರಿಪ್ರೇಷನ್ ಪ್ರೋಸೆಸ್ಸಲ್ಲಿ 1 ವರ್ಷದ ಶ್ರಮ ಇದೆ. ಯಾವ ಇಂಗ್ರೀಡಿಯೆಂಟ್ಸ್ ಬಳಸಬೇಕು, ಅವು ಹೇಗೆ ಅನುಕೂಲವಾಗುತ್ತೆ ಅಂತ ರಿಸರ್ಚ್ ಮಾಡಿ ಈ ಬಾಲ್ಸ್ನ ಪ್ರಿಪೇರ್ ಮಾಡಿದ್ವಿ. ಸಮ್ಮರಲ್ಲಿ ಪ್ರಿಪೇರ್ ಮಾಡಿ ಇವುಗಳನ್ನು ಪ್ರಿಸರ್ವ್ ಮಾಡಿ ರೈನಿ ಸೀಸನಲ್ಲಿ ಬಳಸಿದ್ರೆ ಅನುಕೂಲವಾಗುತ್ತೆ. ಹಾಗೆ ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ, ಇದನ್ನು ಸಮ್ಮರಲ್ಲಿ ಬಳಸಲೇಬೇಡಿ. ಯಾಕಂದರೆ ಸಮ್ಮರಲ್ಲಿ ನಾವು ಎಷ್ಟೇ ಗಿಡಗಳಿಗೆ ನೀರು ಕೊಟ್ಟರೂ ಅವುಗಳಿಗೆ ಸಾಕಾಗಲ್ಲ. ಅದರಲ್ಲೂ ಈ ಬಾಲ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕುಡಿಯೋದ್ರಿಂದ ಗಿಡಕ್ಕೆ ಎಷ್ಟೇ ನೀರು ಕೊಟ್ಟರೂ ಸಾಲಲ್ಲ. ಈ ಬಾಲ್ಗಳ ಪವರ್ ತಡ್ಕೊಳಕ್ಕಾಗದೆ ಗಿಡ ಸುಟ್ಟೋಗ್ಬಿಡುತ್ತೆ. ಸೊ ರೇನಿ ಸೀಸನಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಆಗೋದ್ರಿಂದ ಬಾಲ್ಗಳ ಪವರ್ ಪರ್ಫೆಕ್ಟಾಗಿ ಗಿಡಗಳಿಗೆ ಯೂಸ್ ಆಗುತ್ತೆ. ಬಾಲ್ ಪ್ರಿಪ್ರೇಷನ್ಗೆ ನಾವು ಬೇವಿನ ಸೊಪ್ಪು, ಬೂದಿ ಹಾಗೂ ಬೆಲ್ಲವನ್ನು ಈ ಹಿಂದೆ ತೋರಿಸಿರೋದಕ್ಕಿಂತ ಹೆಚ್ಚಾಗಿ ಹಾಕ್ಕೊಂಡಿದ್ದೀವಿ. ಹಾಗೆ ನಮ್ಮ ಗಾರ್ಡನಲ್ಲಿ ಇರೋ ಎಲ್ಲ ಪಾಟ್ಗೂ 1 ಬಾಲ್ ಆಗೋ ಹಾಗೆ ಕ್ವಾಂಟಿಟಿಯನ್ನು ಹೆಚ್ಚಿಸ್ಕೊಂಡಿದ್ದೀವಿ. ಗೋಮೂತ್ರವನ್ನು ಪೇಸ್ಟ್ ಆಗೋಕ್ಕೆ ಬೇಕಾಗಿರುವಷ್ಟು ಬಳಸ್ಕೊಂಡಿದ್ದೀವಿ. ಹಾಗೆ ಪೇಸ್ಟ್ ಸ್ವಲ್ಪ ಗಟ್ಟಿಯಾಗೇ ಮಾಡಿಕೊಂಡ್ರೆ ಉತ್ತಮ, ಉಂಡೆ ಕಟ್ಟೋಕ್ಕೆ ಅನುಕೂಲವಾಗುತ್ತೆ. ಆರ್ಗ್ಯಾನಿಕ್ ಆಗಿರೋದ್ರಿಂದ ಅಳತೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಚಿಂತೆ ಇಲ್ಲ, ಅವು ಗಿಡಗಳಿಗೆ ಅಫೆಕ್ಟ್ ಮಾಡೋದಿಲ್ಲ. ಸುಣ್ಣವನ್ನು ಆದಷ್ಟು ನೋಡಿಕೊಂಡು ಕಡಿಮೆ ಬಳಸಿದ್ರೆ ಉತ್ತಮ. ಹಾಗೆ ಈ ಪ್ರಾಸೆಸ್ಗೆ ಇನ್ನೂ ಒಂದಷ್ಟು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಆನ್ ಮಾಡ್ಬೋದು. ಅಂದರೆ ಮಣ್ಣು, ತರಕಾರಿಯ ಸಿಪ್ಪೆ, ಸೊಪ್ಪಿನ ಕಡ್ಡಿ ಹಾಗೂ ಬೇರುಗಳು, ಒಣಗಿರೋ ಶಾಮಂತಿಗೆ ಅಥವಾ ಚೆಂಡಿನ ಹೂವು, ಇಂಥ ಪದಾರ್ಥಗಳನ್ನು ಆ್ಯಡ್ ಆನ್ ಮಾಡ್ಬೋದು. ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ರುಬ್ಬಿ ಚೆನ್ನಾಗಿ ಕಲಸಿ ಉಂಡೆಯನ್ನಾಗಿ ಮಾಡಬೇಕು. ಈ ಉಂಡೆಗಳನ್ನು 4 ರಿಂದ 5 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ಒಣಗಿದ ನಂತರ ಪೂರ್ತಿ ಗಟ್ಟಿಯಾಗುತ್ತೆ. ಇದನ್ನು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿ. ಕಂಟೈನರ್ ಡ್ರೈ ಆಗಿ ಕ್ಲೀನಾಗಿರಲಿ. ರೈನಿ ಸೀಸನಲ್ಲಿ ಯೂಸ್ ಮಾಡ್ಬೋದು. ಡೆಮೋಗೋಸ್ಕರ ಒಂದು ಉಂಡೆಯನ್ನು ಮಣ್ಣಲ್ಲಿ ನೆಡ್ತಾ ಇದ್ದೀವಿ. ಆ್ಯಕ್ಚುಲಿ ಲಾಸ್ಟ್ ರೈನಿ ಸೀಸನ್ನಲ್ಲಿ ನಾವು ಇದನ್ನು ಯೂಸ್ ಮಾಡಿದ್ವಿ. ಹಾಗಾಗಿ ನಮ್ಮ ಗಾರ್ಡನಲ್ಲಿರೋ ಪ್ರತಿ ಗಿಡಗಳು ಹೆಲ್ತಿಯಾಗಿವೆ. ವಿಂಟರಲ್ಲಿ ಯೂಶ್ವಲಿ ಫಂಗಲ್ ಇನ್ಫೆಕ್ಷನ್ಸಿಂದಾಗಿ ಗಿಡಗಳು ಹಾಳಾಗ್ತವೆ. ಆದರೆ ನಮ್ಮ ಗಿಡಗಳು ತುಂಬ ಹೆಲ್ತಿಯಾಗಿವೆ. ನಾವು ಈ ಸಂಜೀವಿನಿ ಬಾಲ್ಸ್ನ ಮಣ್ಣಲ್ಲಿ 5 ಇಂಚು ಆಳದಲ್ಲಿ ಪಾಟ್ ಹಾಗೂ ಗಿಡಕ್ಕೆ ಮಧ್ಯಭಾಗವಾಗಿ ನೆಡ್ತಾ ಇದ್ದೀವಿ. ದಿನ ನೀರು ಹಾಕೋದ್ರಿಂದ ಇದರಲ್ಲಿರೋ ಅಂಶ ಸ್ಲೋ ಆಗಿ ರಿಲೀಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸಂಜೀವಿನಿ ಬಾಲ್ ಒಂದು ಒಳ್ಳೆಯ ಫರ್ಟಿಲೈಸರ್ ಆಗಿ ಕೆಲಸ ಮಾಡುತ್ತೆ ಅನ್ನೋಕ್ಕೆ ನಮ್ಮ ಗಾರ್ಡನಲ್ಲಿರೋ ಗಿಡಗಳೇ ಪ್ರೂಫ್. ಸೊ ನೀವು ಸಹ ಸಂಜೀವಿನಿ ಬಾಲ್ಸ್ನ ಪ್ರಿಪೇರ್ ಮಾಡಿ ನಿಮ್ಮ ಗಿಡಗಳಿಗೆ ಬಳಸಿ. ಹಾಗೆ ಮಾಡೋ ಎಕ್ಸ್ಪೀರಿಯನ್ಸ್ ಹಾಗೂ ರಿಸಲ್ಟ್ಸ್ನ ಕಾಮೆಂಟ್ಸ್ ಮೂಲಕ ತಿಳಿಸಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಕಂಟೆಂಟ್ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನು ಮೇಲ್ ಸಹ ಮಾಡ್ಬೋದು. ನಮ್ಮ ಮೇಲ್ ID arasiterracegarden.320@gmail.com. Support Organic Terrace Garden. Thank you.